ರಾಹುಲ್ ಅವ್ರಿಗೆ ಒಂದು ಸಖತ್ತಾಗಿರೋ ಬರ್ತ್ಡೇ ಗಿಫ್ಟೇ ಸಿಕ್ತು ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳ್ತೀನಿ. RCB ಅವರು ಓಪನಿಂಗ್ ಅಲ್ಲಿ ಬ್ಯಾಟಿಂಗ್ ಆಡಿ 175 ಫಾರ್ 8 ವಿಕೆಟ್ಸ್ ಕಳ್ಕೊಂಡು ಒಂದು ಡೀಸೆಂಟ್ ಸ್ಕೋರ್ನ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕೊಡ್ತಾರೆ. ಅದಾದ್ಮೇಲೆ ಡೆಲ್ಲಿ ಅವ್ರ ಬ್ಯಾಟಿಂಗ್ ಶುರು ಆಗುತ್ತೆ. ಓಪನಿಂಗ್ ಅಲ್ಲೇ 3 ವಿಕೆಟ್ ಕಳ್ಕೊಂತಾರೆ. ಅವಾಗ ನಾವೇನ್ ಅನ್ಕೊಂಡ್ವಿ, ಇದೆ ಒನ್ ಸೈಡ್ ಮ್ಯಾಚ್ ಆಯ್ತು ಬಿಡು, ನಾವು ಆರಾಮಾಗಿ ಗೆಲ್ಬೋದು ಅಂತ ಅನ್ಕೊಂಡಿರೋ ಟೈಮಲ್ಲಿ ರಾಹುಲ್ ಅವರು ಸ್ಟೆಪ್ಸ್ ಅವರು ಒಂದು ಸಖತ್ತಾಗಿರೋ ಪರ್ಫಾರ್ಮೆನ್ಸೇ ಕೊಡ್ತಾರೆ. ಒಂದು ಸೂಪರ್ ಆಗಿರೋ ಪಾರ್ಟ್ನರ್ಶಿಪ್ ಮಾಡಿ ಮತ್ತೆ ಗೆಲ್ಲೋ ಹಂತಕ್ಕೆ ಅವ್ರ ಟೀಮ್ನ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಸಡನ್ ಆಗಿ 57ಕ್ಕೆ ರಾಹುಲ್ ಅವ್ರು ಔಟ್ ಆಗಿ ಮತ್ತೆ ಅಕ್ಷರ್ ಪಟೇಲ್ ಅವ್ರು ಬರ್ತಾರೆ. ಮತ್ತೆ ಡೌಟ್ ಆಗುತ್ತೆ. ಮತ್ತೆ RCB ಕಡೆನೇ ಮ್ಯಾಚ್ ಇರುತ್ತೆ. 19ನೇ ಓವರ್ವರೆಗೂ RCB ಕಡೆನೇ ಮ್ಯಾಚ್ ಇರುತ್ತೆ. 20ನೇ ಓವರ್ ಶೆಫರ್ಡ್ ಅವ್ರಿಗೆ ಕೊಡ್ತಾರೆ. ಒಂದು ಓವರ್ಗೆ 15 ರನ್ ಬೇಕಾಗಿರುತ್ತೆ. ಸ್ಟ್ರೈಕ್ ಅಲ್ಲಿ ಡೇವಿಡ್ ಮಿಲ್ಲರ್ ಇರ್ತಾರೆ, ಒಂದು ಸಿಂಗಲ್ ಕೊಡ್ತಾರೆ. ನೆಕ್ಸ್ಟ್ ಆದ್ಮೇಲೆ ಸ್ಟೆಪ್ಸ್ ಅವ್ರು ಸಿಂಗಲ್ ಕೊಡ್ತಾರೆ. 4 ಬಾಲ್ಗೆ 13 ರನ್. ಅವಾಗ್ಲೂ ಕೂಡ ಒನ್ ಸೈಡ್ ಮ್ಯಾಚೇ ಅನ್ಕೊಂಡಿದ್ವಿ. ಬಟ್ ಶೆಫರ್ಡ್ ಅವ್ರ ಹಾಕೋ ಒಂದು ಫುಲ್ ಟಾಸ್ ಇಂದ ಒಂದು 6 ಹೋಗಿ ಅವಾಗ ಸ್ವಲ್ಪ ಟೆನ್ಷನ್ ಆಯ್ತು RCBಗೆ. ಮತ್ತೆ 3ನೇ ಬಾಲು ಮತ್ತೆ 6 ಹೊಡ್ಸ್ಕೊಂಡ್ರು. 4ನೇ ಬಾಲು 4 ಹೊಡೆದು ಅವ್ರ ಟೀಮ್ನ ಗೆಲ್ತು ಅಂತಾನೆ ಹೇಳ್ತೀನಿ. ಬಟ್ ಅವರು ಒಂದು ಒಳ್ಳೆ ಎಫರ್ಟ್ ಹಾಕಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಡೆಲ್ಲಿ ಅವ್ರು ಗೆದ್ರು ಅಂತಾನೆ ಹೇಳ್ತೀನಿ. ಇದೊಂದು ಸಖತ್ತಾಗಿರೋ ಬರ್ತ್ಡೇ ಗಿಫ್ಟ್ ರಾಹುಲ್ ಅವ್ರಿಗೆ ಅಂತ ಹೇಳ್ತೀನಿ. ಯಾಕಂದ್ರೆ ಕನ್ನಡಿಗ, ನಮ್ಮ ಕರ್ನಾಟಕದವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆಲ್ಲೇಬೇಕಾಗಿತ್ತು, ಗೆದ್ರು ಅಂತಾನೆ ಹೇಳ್ತೀನಿ. ಒಂದು ಸಖತ್ತಾಗಿರೋ ಗಿಫ್ಟೆಡ್ ಟೀಮ್ ಅವರು ಕೊಟ್ಟರು ಅಂತ ಹೇಳ್ತೀನಿ. RCB ಪಾಯಿಂಟ್ಸ್ ಟೇಬಲ್ ಟಾಪ್ 2 ಅಲ್ಲೇ ಇದ್ದಾರೆ. ಡೆಲ್ಲಿ ಅವರು 4th ಪ್ಲೇಸಿಗೆ ಬಂದಿದ್ದಾರೆ ಅಂತ ಹೇಳ್ತೀನಿ. ಏನು ಬೇಜಾರಾಗೋದು ಬೇಡ. ಈ ಮ್ಯಾಚ್ RCB ಸೋತಿರ್ಬೋದು, ನೆಕ್ಸ್ಟ್ ಮ್ಯಾಚ್ ಪಕ್ಕ ಗೆಲ್ತಾರೆ ಅಂತಾನೆ ಹೇಳ್ತೀನಿ. ಜೈ RCB. ಏನಾದ್ರು ನನ್ನ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.